ವೇದ ಎಂಬ ಪದದ ಅರ್ಥವೇನು? ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಈ ಒಂದು ಪ್ರಶ್ನೆನ ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ: ಭಕ್ತಿ, ಜ್ಞಾನ, ಶಕ್ತಿ, ಶಾಂತಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 2ನೇದು. ವೇದ ಅಂದ್ರೆ ಗೊತ್ತಿರಬೇಕು, ಜ್ಞಾನ ಅಂತೇಳಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ನೇದು. ಇಲ್ಲಿ ನೋಡ್ತೀವಿ ವೇದ ಅಂದ್ರೆ ಜ್ಞಾನ ಅಂತೇಳಿ. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಈ ಒಂದು ವೇದಗಳು ಆರ್ಯರ ಸಂಸ್ಕೃತಿಯ ಪ್ರತೀಕ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅಂದ್ರೆ ವೇದಗಳು ಆರ್ಯರ ಸಂಸ್ಕೃತಿಯ ಪ್ರಮುಖ ಆಧಾರವಾಗಿವೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ: ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾದ ವೇದ ಯಾವುದು? ಅಥವಾ ವೇದಗಳಲ್ಲಿ ಅತ್ಯಂತ ಹಳೆಯ ವೇದ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಕೂಡ. ವೇದಗಳಲ್ಲಿ ಅತ್ಯಂತ ಪ್ರಾಚೀನ ವೇದ ಅಥವಾ ಹಳೆಯ ವೇದ ಯಾವುದು ಅಂದ್ರೆ ಆಯ್ಕೆಗಳು ನೋಡ್ತೀವಿ: ಯಜುರ್ವೇದ, ಸಾಮವೇದ, ಅರ್ಥವೇದ, ಋಗ್ವೇದ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 4ನೇದಕ್ಕೆ ಸರಿಯಾದ ಉತ್ತರ. ವೇದಗಳಲ್ಲಿ ಅತ್ಯಂತ ಪ್ರಾಚೀನ ವೇದ ಯಾವುದು ಅಂದ್ರೆ ಋಗ್ವೇದ ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ನೋಡ್ತೀವಿ ಋಗ್ವೇದವು ಅತ್ಯಂತ ಹಳೆಯ ವೇದವಾಗಿದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಇದು ಅಂದ್ರೆ ಋಗ್ವೇದದಲ್ಲಿ ದೇವತೆಗಳ ಸ್ತುತಿ ಗೀತೆಗಳನ್ನ ಒಳಗೊಂಡಿದ್ದವು ಅಂತೇಳಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ: ಋಗ್ವೇದದಲ್ಲಿ ಹೆಚ್ಚು ಉಲ್ಲೇಖವಾದ ನದಿ ಯಾವುದು? ಆಯ್ಕೆಗಳು ನೋಡ್ತೀವಿ: ಗಂಗಾ, ಯಮುನಾ, ಸರಸ್ವತಿ, ಸಿಂಧು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಋಗ್ವೇದದಲ್ಲಿ ಹೆಚ್ಚು ಉಲ್ಲೇಖವಾದ ನದಿ ಬಂದ್ಬಿಟ್ಟು ಯಾವುದು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ನೇದು, ಸರಸ್ವತಿ ನದಿ ಅಂತಕ್ಕಂಥ ಇದಕ್ಕೆ ಸರಿಯಾದ ಉತ್ತರ. ಹಾಗಾದ್ರ ವೇದ ಕಾಲದಲ್ಲಿ ಸರಸ್ವತಿ ನದಿಯನ್ನ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು ಸರಸ್ವತಿ ನದಿಯನ್ನ ಪವಿತ್ರ ನದಿಯಾಗಿ ಪರಿಗಣಿಸಲಾಗ್ತಿತ್ತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ವೇದ ಕಾಲದಲ್ಲಿ ಈ ಒಂದು ಸಂಸ್ಕೃತಿ ಅಂದ್ರೆ ಸರಸ್ವತಿಯ ನದಿಯ ತೀರದಲ್ಲಿ ಬೆಳೀತು ಅಂತೇಳಿ ನಮ್ಗೆ ಗೊತ್ತಿರಬೇಕು. ವೇದ ಕಾಲದ ಸಂಸ್ಕೃತಿ ಯಾವ ಒಂದು ನದಿ ತೀರದಲ್ಲಿ ಬೆಳೀತು ಅಂದ್ರೆ ಸರಸ್ವತಿ ನದಿ ತೀರದಲ್ಲಿ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ: ಪೂರ್ವ ವೇದ ಕಾಲದಲ್ಲಿ ಸಮಾಜದ ಮೂಲ ಘಟಕ ಯಾವುದಾಗಿತ್ತು? ಆಯ್ಕೆಗಳು ನೋಡ್ತೀವಿ: ಗ್ರಾಮ, ನಗರ, ಕುಟುಂಬ, ರಾಜ್ಯ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪೂರ್ವ ವೇದ ಕಾಲದಲ್ಲಿ ಸಮಾಜದ ಮೂಲ ಘಟಕ ಯಾವುದಾಗಿತ್ತು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ನೇದು, ಕುಟುಂಬ ಆಗಿತ್ತು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರ ಕುಟುಂಬವು ಸಮಾಜದ ಮೂಲ ಘಟಕವಾಗಿತ್ತು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಪ್ರಶ್ನೆ ಕೇಳ್ತಕ್ಕಂಥದ್ದು ವೇದ ಕಾಲದಲ್ಲಿ ಕುಟುಂಬದ ಮುಖ್ಯಸ್ಥನ ಯಾರಾಗಿದ್ರು ಅಂತ ಹೇಳಿ. ಹಾಗಾದ್ರ ಕುಟುಂಬದ ಮುಖ್ಯಸ್ಥ ಯಾರಾಗಿದ್ದು ಅಂದ್ರೆ ತಂದೆ ಏನದಂದ್ರ ಕುಟುಂಬದ ಮುಖ್ಯಸ್ಥನಾಗಿದನು ಅಂತೇಳಿ ನಮ್ಗೆ ಗೊತ್ತಿರಬೇಕು. ವೇದ ಕಾಲದ ಮಹಿಳಾ ವಿದ್ಮಣಿಯರಲ್ಲಿ ಒಬ್ರು ಯಾರು ಅಂತಕ್ಕಂಥದ್ದು ಕೆಳಗಿನವರಲ್ಲಿ. ಆಯ್ಕೆಗಳು ನೋಡ್ತೀವಿ: ಸವಿತಾ, ಘೋಷ, ಕಲ್ಪನಾ, ಲಕ್ಷ್ಮಿ. ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 2ನೇದಕ್ಕೆ ಸರಿಯಾದ ಉತ್ತರ ಘೋಷ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ: ಆರ್ಯರ ಮುಖ್ಯ ಉದ್ಯೋಗ ಯಾವುದು? ಆಯ್ಕೆಗಳು: ಕೈಗಾರಿಕೆ, ವ್ಯಾಪಾರ, ಪಶುಪಾಲನೆ ಮತ್ತು ಬೇಸಾಯ ಅಂತ ಹೇಳೋ ನೋಡ್ತೀವಿ. ಕೊನೆಯ ಆಯ್ಕೆ ಮೀನುಗಾರಿಕೆ. ಹಾಗಾದ್ರ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 3ನೇದಕ್ಕೆ ಸರಿಯಾದ ಉತ್ತರ. ಆರ್ಯರ ಮುಖ್ಯ ಉದ್ಯೋಗ ಬಂದ್ಬಿಟ್ಟು ಪಶುಪಾಲನೆ ಮತ್ತು ಬೇಸಾಯ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಆರ್ಯರು ಹಸುಗಳನ್ನ ಸಂಪತ್ತಿನ ಸಂಕೇತ ಎಂದು ಪರಿಗಣಿಸುತ್ತಿದ್ರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಆರ್ಯರ ಪ್ರಮುಖ ಉದ್ಯೋಗ ಏನಾಗಿತ್ತು ಅಂದ್ರೆ ಕೃಷಿಯೂ ಆಗಿತ್ತು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಕೆಲವೊಂದು ಬಾರಿ ಆಪ್ಷನ್ಗಳಲ್ಲಿ ಕೃಷಿಯು ಕೊಡ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ: ಆರ್ಯರ ಬಣದ ಮುಖ್ಯಸ್ಥನನ್ನ ಏನೆಂದು ಕರೆಯುತ್ತಿದ್ದರು? ಆಯ್ಕೆಗಳು ನೋಡ್ತೀವಿ: ನಾಯಕ, ಚಕ್ರವರ್ತಿ, ರಾಜನ್, ಪ್ರಧಾನಿ. ಆರ್ಯರ ಬಣದ ಮುಖ್ಯಸ್ಥನನ್ನ ಏನೆಂದು ಕರಿತಾ ಇದ್ರು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ನೇದು, ರಾಜನ್ ಅಂತೇಳಿ ಕರಿತಾ ಇದ್ರು. ಹಾಗಾದ್ರ
ರಾಜನ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆರ್ಯರ ಜನರ ನಾಯಕನಾಗಿದ್ದನು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಒಂದು ರಾಜನ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಭಾ ಮತ್ತು ಸಮಿತಿಗಳು ಸಲಹೆಯನ್ನ ನೀಡುತ್ತಿದ್ದವು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಉತ್ತರ ವೇದ ಕಾಲದಲ್ಲಿ ಉದಯಿಸಿದ 4 ವರ್ಣಗಳು ಯಾವುವು? ಉತ್ತರ ವೇದ ಕಾಲದಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ವೇದ ಕಾಲದಲ್ಲಿ ಅಲ್ಲ, ಉತ್ತರ ವೇದ ಕಾಲದಲ್ಲಿ ಉದಯಿಸಿದ 4 ವರ್ಣಗಳು ಯಾವುವು ಅಂತ ಹೇಳಿ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 1 ಇದಕ್ಕೆ ಸರಿಯಾದ ಉತ್ತರ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ ಉತ್ತರ ವೇದ ಕಾಲದಲ್ಲಿ ಉದಯಿಸಿದ 4 ವರ್ಣಗಳು ಗೊತ್ತಿರಬೇಕು. ಹಾಗಾದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವರ್ಣ ವ್ಯವಸ್ಥೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ ಕಾಲದಲ್ಲಿ ಬೆಳೆಯಿತು ಅಂದ್ರ ಉತ್ತರ ವೇದ ಕಾಲದಲ್ಲಿ. ಈ ಒಂದು ಉತ್ತರ ವೇದ ಕಾಲದಲ್ಲಿ ಸಮಾಜವನ್ನ 4 ವರ್ಣಗಳಾಗಿ ವಿಂಗಡಿಸಲಾಯಿತು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರ ಯಾವುವು ಅಂತೇಳಿ ಈಗಾಗಲೇ ನಾವು ನೋಡಿದೆವು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ. ಪ್ರಶ್ನೆ ನೋಡ್ತೀವಿ, ವಾಲ್ಮೀಕಿಯ ಯಾವ ಮಹಾಕಾವ್ಯವನ್ನ ರಚಿಸಿದನು? ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ವಾಲ್ಮೀಕಿಯ ಯಾವ ಮಹಾಕಾವ್ಯವನ್ನ ರಚಿಸಿದನು? ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ವಾಲ್ಮೀಕಿಯು ಯಾವ ಮಹಾಕಾವ್ಯವನ್ನ ರಚಿಸಿದನು? ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಕೂಡ. ಆಯ್ಕೆಗಳು ನೋಡ್ತೀವಿ, ಮಹಾಭಾರತ, ಭಗವದ್ಗೀತೆ, ರಾಮಾಯಣ, ಕುಮಾರವ್ಯಾಸ ಭಾರತ. ಸರಿಯಾದ ಉತ್ತರ ಬಂದ್ಬಿಟ್ಟು ವಾಲ್ಮೀಕಿದು ಬಂದ್ಬಿಟ್ಟು ಮಹಾಕಾವ್ಯ ಬಂದ್ಬಿಟ್ಟು ಯಾವುದು ಅಂದ್ರ ರಾಮಾಯಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ನೇದು. ಹಾಗಾದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ರಾಮಾಯಣವು ಯಾರ ಒಂದು ಜೀವನ ಕಥೆಯಾಗಿದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದ್ರ ಮೇಲೆ ಕೂಡ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ರಾಮಾಯಣವು ಈ ಒಂದು ಶ್ರೀರಾಮನ ಜೀವನ ಕಥೆಯಾಗಿದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ವಾಲ್ಮೀಕಿಯನ್ನ ಆದಿಕವಿ ಎಂದು ಕರೆಯುತ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದ್ರ ಮೇಲೆ ಕೂಡ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. ಆಗ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸತ್ಯವು ಒಂದೇ ಆಗಿದೆ ಎಂಬ ಸಂದೇಶ ಯಾವ ಸಾಹಿತ್ಯದಲ್ಲಿ ಇದೆ ಅಂತಕ್ಕಂಥದ್ದು. ಸತ್ಯವು ಒಂದೇ ಆಗಿದೆ ಎಂಬ ಸಂದೇಶವನ್ನ ಯಾವ ಒಂದು ಸಾಹಿತ್ಯದಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ, ಪುರಾಣ, ವೇದ, ಜಾನಪದ, ಇತಿಹಾಸ ಅಂತೇಳಿ. ಇಲ್ಲ 4 ಆಪ್ಷನ್ಗಳು ನೋಡ್ತೀವಿ. ಹಾಗಾದ್ರ ಸತ್ಯವು ಒಂದೇ ಆಗಿದೆ ಅಂತಕ್ಕಂಥ ಸಂದೇಶವನ್ನ ನೀಡಿದ್ದು ಎಲ್ಲಿ ಅಂದ್ರೆ ವೇದದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ನೇದು. ಅಂದ್ರೆ ವೇದಗಳು ಸತ್ಯ ಮತ್ತು ಜ್ಞಾನದ ಮಹತ್ವವನ್ನ ಎತ್ತಿ ಸಾರುತ್ತವೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ವೇದಗಳು ಸತ್ಯ ಮತ್ತು ಜ್ಞಾನದ ಮಹತ್ವವನ್ನ ಸಾರುತ್ತವೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಈ ಒಂದು ವೇದಗಳಲ್ಲಿ ಎಲ್ಲಾ ಧರ್ಮಗಳಿಗೂ ಗೌರವ ನೀಡುವ ಸಂದೇಶವಿದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ, ವೇದಗಳನ್ನ ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತಕ್ಕಂಥದ್ದು. 2, 3, 4, 5 ಅಂತೇಳಿ ನಾವು ನೋಡ್ತೀವಿ. ಈಗಾಗಲೇ ನಾವು ನೋಡಿದೆವು ವೇದಗಳನ್ನ ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ ಅಂದ್ರೆ 4 ಭಾಗಗಳಾಗಿದೆ ಅಂತೇಳಿ. ಹಾಗಾದ್ರ ಯಾವುವು ಅಂತೇಳಿ ನೋಡೋದಾದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅರ್ಥವೇದ ಅಂತೇಳಿ 4 ವೇದಗಳು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಇವುಗಳು ಹಿಂದೂ ಧರ್ಮದ ಪ್ರಮುಖ ಗ್ರಂಥಗಳಾಗಿವೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ವೇದಗಳು ಯಾವ ಭಾಷೆಯಲ್ಲಿ ರಚಿಸಲ್ಪಟ್ಟಿವೆ ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ, ಕನ್ನಡ, ಸಂಸ್ಕೃತ, ಪಾಲಿ, ಪ್ರಾಕೃತ ಅಂತಕ್ಕಂಥದ್ದು. ಸರಿಯಾದ ಉತ್ತರ ಬಂದ್ಬಿಟ್ಟು ವೇದಗಳು ಯಾವ ಭಾಷೆಯಲ್ಲಿ ರಚಿಸಲ್ಪಟ್ಟಿವೆ ಅಂತಕ್ಕಂಥದ್ದು ಇವುಗಳು ಸಂಸ್ಕೃತ ಭಾಷೆಯಲ್ಲಿ ರಚಿಸಲ್ಪಟ್ಟಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 2ನೇದು. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವೇದಗಳು ಸಂಸ್ಕೃತ ಭಾಷೆಯಲ್ಲಿ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಂಸ್ಕೃತವು ಭಾರತದ ಪ್ರಾಚೀನ ಭಾಷೆಯಾಗಿದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಪ್ರಶ್ನೆ ನೋಡ್ತೀವಿ, ಆರ್ಯರು
ಮೊದಲಿಗೆ ಎಲ್ಲಿ ನೆಲೆಸಿದರು ಅಂತಕ್ಕಂಥದ್ದು. ಆರ್ಯರು ಮೊದಲು ನೆಲೆಸಿದ್ದು ಎಲ್ಲಿ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಆಯ್ಕೆಗಳು ನೋಡ್ತೀವಿ, ಗಂಗಾ ಕಣಿವೆಯಲ್ಲಿ, ಸರಸ್ವತಿ ಪ್ರದೇಶದಲ್ಲಿ, ದಕ್ಷಿಣ ಭಾರತದಲ್ಲಿ, ಕಾಶ್ಮೀರದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆರ್ಯರು ಮೊದಲಿಗೆ ನೆಲೆಸ್ತಕ್ಕಂಥದ್ದು ಎಲ್ಲಿ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ನೇದು, ಸರಸ್ವತಿ ಪ್ರದೇಶದಲ್ಲಿ ನೆಲೆಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ನೇದು. ಹಾಗಾದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಸರಸ್ವತಿ ನದಿ ತೀರದಲ್ಲಿ ಆರ್ಯರು ಮೊದಲ ನೆಲೆಯನ್ನ ಕಂಡ್ರು ಅಂತೇಳಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಇವರು ನಂತರ ಗಂಗಾ ಪ್ರದೇಶಕ್ಕೆ ವಿಸ್ತರಿಸಿದ್ರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ವೇದ ಕಾಲದ ರಾಜಕೀಯ ಸಂಸ್ಥೆ ಯಾವುದು ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ, ಲೋಕಸಭೆ, ಸಭಾ, ಸುಪ್ರೀಂ ಕೋರ್ಟು, ಪಂಚಾಯತ್. ವೇದ ಕಾಲದಲ್ಲಿ ಇರ್ತಕ್ಕಂತಹ ರಾಜಕೀಯ ಸಂಸ್ಥೆ ಯಾವುದು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಭಾ ಅಂತಕ್ಕಂಥ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ನೇದಕ್ಕೆ ಸರಿಯಾದ ಉತ್ತರ. ವೇದ ಕಾಲದಲ್ಲಿ ರಾಜಕೀಯ ಸಂಸ್ಥೆ ಯಾವುದು ಅಂದ್ರೆ ಸಭಾ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಈ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ವೇದ ಕಾಲದಲ್ಲಿ ಈ ಒಂದು ಸಭಾ ರಾಜನಿಗೆ ಸಲಹೆಯನ್ನು ನೀಡ್ತಾ ಇತ್ತು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಇದು ಆಡಳಿತದ ಪ್ರಮುಖ ಸಂಸ್ಥೆ ಆಗಿತ್ತು ಅಂತೇಳಿ ನಮ್ಗೆ ಗೊತ್ತಿರಬೇಕು ವೇದ ಕಾಲದಲ್ಲಿ. ಅದೇ ರೀತಿಯಾಗಿ ಈಗಾಗಲೇ ನಾವು ಸಭಾ ಬಗ್ಗೆ ನೋಡಿದೀವಿ. ಸಮಿತಿಯ ಕಾರ್ಯವೇನು ಅಂತೇಳಿ ಇಲ್ಲಿ ಪ್ರಶ್ನೆ. ಸಮಿತಿಯ ಕಾರ್ಯ ಆಯ್ಕೆಗಳು ನೋಡ್ತೀವಿ, ವ್ಯಾಪಾರ, ಆಡಳಿತಕ್ಕೆ ಸಲಹೆಯನ್ನು ನೀಡ್ತಕ್ಕಂಥದ್ದು, ಕೃಷಿ ಅಂತೇಳಿ ನಾವು ನೋಡ್ತೀವಿ, ಶಿಕ್ಷಣ ಅಂತೇಳಿ ನಾವು ನೋಡ್ತೀವಿ. ಈ ಒಂದು ಸಮಿತಿಯ ಕಾರ್ಯ ಬಂದ್ಬಿಟ್ಟು ಆಡಳಿತ ಸಲಹೆಯನ್ನು ನೀಡ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ನೇದು. ಹಾಗಾದ್ರೆ ಸಮಿತಿಯು ರಾಜನಿಗೆ ಮಾರ್ಗದರ್ಶನವನ್ನ ನೀಡುತ್ತಿತ್ತು ಅಂತೇಳಿ ನಾವು ನೋಡ್ತೀವಿ. ಆಡಳಿತವನ್ನ ಮಾಡಲು ಸಲಹೆಯನ್ನು ನೀಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಮಿತಿಯು ರಾಜನಿಗೆ ಮಾರ್ಗದರ್ಶನವನ್ನ ನೀಡ್ತಾ ಇತ್ತು ಅಂತೇಳಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಇದು ಜನರ ಅಭಿಪ್ರಾಯವನ್ನ ಪ್ರತಿನಿಧಿಸುತ್ತಿತ್ತು ಅಂತೇಳಿ ನಾವು ನೋಡ್ತೀವಿ. ಉತ್ತರ ವೇದ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಹೇಗಿತ್ತು ಅಂತಕ್ಕಂಥದ್ದು. ಉತ್ತರ ವೇದ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಹೆಚ್ಚಾಯಿತು ಅಥವಾ ಕುಸಿಯಿತು ಅಥವಾ ಬದಲಾಗಲಿಲ್ಲ, ಅತ್ಯುನ್ನತವಾಗಿತ್ತು ಅಂತ ಹೇಳಿ ನೋಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವೇದ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಬಂದ್ಬಿಟ್ಟು ಏನಾಗಿತ್ತು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕುಸಿಯಿತು ಅಂತಕ್ಕಂಥ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ನೇದು. ಹಾಗಾದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ವೇದ ಕಾಲದಲ್ಲಿ ಮಹಿಳೆಯರಿಗೆ ಅಂದ್ರೆ ಮಹಿಳೆಯರ ಹಕ್ಕುಗಳು ಕಡಿಮೆ ಆಗಿದವು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಒಂದು ವೇದ ಕಾಲದಲ್ಲಿ ವರ್ಣ ವ್ಯವಸ್ಥೆಯ ಪ್ರಭಾವ ಕೂಡ ಹೆಚ್ಚಿತ್ತು ಅಂತೇಳಿ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಆಶ್ರಮ ವ್ಯವಸ್ಥೆಯ ಮೊದಲ ಹಂತ ಯಾವುದು ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ, ಗೃಹಸ್ಥ, ಬ್ರಹ್ಮಚಾರ್ಯ, ವಾನಪ್ರಸ್ಥ, ಸನ್ಯಾಸ ಅಂತಕ್ಕಂಥದ್ದು ನೋಡ್ತೀವಿ. ಆಶ್ರಮ ವ್ಯವಸ್ಥೆಯ ಮೊದಲ ಹಂತ ಬಂದ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬ್ರಹ್ಮಚಾರ್ಯ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 2ನೇದಕ್ಕೆ ಸರಿಯಾದ ಉತ್ತರ. ಆಶ್ರಮ ವ್ಯವಸ್ಥೆಯ ಮೊದಲ ಹಂತ ಬಂದ್ಬಿಟ್ಟು ಬ್ರಹ್ಮಚಾರ್ಯ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅಂದ್ರೆ ಬ್ರಹ್ಮಚಾರ್ಯ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ವಿದ್ಯಾರ್ಥಿಯ ಜೀವನದ ಹಂತ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಗುರುಕುಲದಲ್ಲಿ ಶಿಕ್ಷಣವನ್ನ ಪಡಿತಾ ಇದ್ರು ಅಂತೇಳಿ ನಮ್ಗೆ ಗೊತ್ತಿರಬೇಕು ಈ ಒಂದು ಬ್ರಹ್ಮಚಾರ್ಯದಲ್ಲಿ ವಿದ್ಯಾರ್ಥಿಗಳು. ಆಶ್ರಮ ವ್ಯವಸ್ಥೆಯ 2ನೇ ಹಂತ ಯಾವುದು ಅಂತಕ್ಕಂಥದ್ದು. ಈಗಾಗಲೇ ನಾವು ಆಶ್ರಮ ವ್ಯವಸ್ಥೆಯ ಮೊದಲನೇ ಹಂತ ಯಾವುದು ಅಂತೇಳಿ ಕಂಡುಕೊಂಡಿವಿ. ಅಂದ್ರೆ ಆಶ್ರಮ ವ್ಯವಸ್ಥೆಯ ಮೊದಲ ಹಂತ ಬಂದ್ಬಿಟ್ಟು ಬ್ರಹ್ಮಚಾರ್ಯ ಅಂತೇಳಿ ನಾವು ನೋಡಿದೇವಿ ಈಗಾಗಲೇ. ಹಾಗಾದ್ರ ಆಶ್ರಮ ವ್ಯವಸ್ಥೆಯ 2ನೇ ಹಂತ ಯಾವುದು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 2ನೇದು, ಗೃಹಸ್ಥ ಅಂತಕ್ಕಂಥ ಇದಕ್ಕೆ ಸರಿಯಾದ ಉತ್ತರ. ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಗೃಹಸ್ಥ ಅಂತಕ್ಕಂಥದ್ದು, ವಿವಾಹ ಮತ್ತು ಕುಟುಂಬ ಜೀವನದ ಹಂತ ಇದು. ಗೃಹಸ್ಥ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು.